ಒಬ್ಬ ಸಾಮಾನ್ಯ ವ್ಯಕ್ತಿ ಐಸ್ ಕ್ರೀಮ್ ಮಾರುತ್ತಿದ್ದ ವ್ಯಕ್ತಿ ಕೆಲವೇ ವರ್ಷಗಳಲ್ಲಿ ಸಾವಿರಾರು ಕೋಟಿ ವ್ಯವಹಾರ ಮಾಡದದ್ದು ಹೇಗೆ ಮತ್ತು ಈಗ ಅದೇ ವ್ಯಕ್ತಿಯ ಮೇಲೆ ಭಾರಿ ವಂಚನೆ ಆರೋಪ ಯಾಕೆ ಬಂದಿದೆ? ಸ್ನೇಹಿತರೆ ನಮಸ್ಕಾರ. ಇದು ಕರ್ನಾಟಕಾದ್ಯಂತ ಸದ್ದು ಮಾಡುತ್ತಿರುವ ಬೆಳಗಾವಿಯ ಶಿವಾನಂದ ನೀಲನ್ ಅವರ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ. ಈ ಕಥೆಯಲ್ಲಿ ಇದೆ ಹಣ, ಹೆಸರು, ಪ್ರಭಾವ, ಸಾವಿರಾರು ಜನ ಮತ್ತು ಈಗ ಪೊಲೀಸ್ ತನಿಖೆ. ಶಿವಾನಂದ ನೀಲನ್ ಅವರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆದ ಹೆಸರು. ಕೆಲವು ವರ್ಷಗಳ ಹಿಂದೆ ಅವರು ಸಾಮಾನ್ಯ ಜೀವನ ನಡೆಸುತ್ತಿದ್ದರು ಅನ್ನೋ ಮಾತು ಕೇಳಿಬರುತ್ತದೆ. ಕೆಲವರು ಅವರು ಐಸ್ ಕ್ರೀಮ್ ಮಾರ್ತಾ ಇದ್ರು ಅಂತ ಹೇಳ್ತಾರೆ. ನಂತರ ನಿಧಾನವಾಗಿ ಶಿವಮ್ ಅಸೋಸಿಯೇಟ್ಸ್ ಅನ್ನುವ ಸಂಸ್ಥೆಯನ್ನ ಶುರುವಾಯಿತು. ಮೊದಲಿಗೆ ಸಣ್ಣ ಮಟ್ಟದಲ್ಲಿ ವ್ಯವಹಾರ ನಡೀತಾ ಇತ್ತು. ಆದರೆ ನಂತರ ಜನರಿಗೆ ಒಂದು ಮಾತು ಹೇಳಲಾಗಿತ್ತು, ಹಣ ಹಾಕಿದ್ರೆ ಒಳ್ಳೆಯ ಲಾಭ, ತಿಂಗಳಿಗೆ ಹಣ ಬರುತ್ತೆ, ಬೇಗ ಹಣ ಡಬಲ್ ಆಗುತ್ತೆ. ಮೊದಲಿಗೆ ಕೆಲವರಿಗೆ ಹಣ ಸರಿಯಾಗಿ ಸಿಕ್ಕಿತ್ತಂತೆ. ಆದ್ರಿಂದ ಜನರ ನಂಬಿಕೆ ಹೆಚ್ಚಾಗತೊಡಗಿತ್ತು. ಒಬ್ಬರು ಹೂಡಿಕೆ ಮಾಡಿದ್ರು, ನಂತರ ಅವರ ಸ್ನೇಹಿತರು, ಸಂಬಂಧಿಕರು, ಹೀಗೆ ಸಾವಿರಾರು ಜನ ಹಣ ಹೂಡಲು ಶುರು ಮಾಡ್ತಾರೆ. ನಿಧಾನವಾಗಿ ಶಿವಾನಂದ ನೀಲನ್ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಬರತೊಡಗಿದ್ದವು. ದೊಡ್ಡ ಕಾರುಗಳು, ದೊಡ್ಡ ಕಾರ್ಯಕ್ರಮಗಳು, ಜನರ ಮಧ್ಯೆ ಭರ್ಜರಿ ಎಂಟ್ರಿಗಳು. ಕೆಲ ವಿಡಿಯೋಗಳಲ್ಲಿ ಅವರು ತುಂಬಾ ವಿಶ್ವಾಸದಿಂದ ಮಾತಾಡ್ತಿದ್ರು. ನಾನು ದೊಡ್ಡ ಮಟ್ಟಕ್ಕೆ ಹೋಗ್ತೇನೆ, ನನ್ನ ಶಕ್ತಿ ತೊಡೆದು, ಇಂಥ ಮಾತುಗಳು ವೈರಲ್ ಆಗತೊಡಗಿದ್ದವು. ಕೆಲವರು ಅವರನ್ನ ಬೆಂಬಲಿಸ್ತಾ ಇದ್ರು. ಅವರು ಒಳ್ಳೆಯ ವ್ಯಕ್ತಿ, ಸಮಯಕ್ಕೆ ಹಣ ಕೊಡ್ತಾರೆ, ಜನರಿಗೆ ಸಹಾಯ ಮಾಡ್ತಾರೆ. ಆದರೆ ಇನ್ನೊಂದು ಕಡೆ ಕೆಲವರಿಗೆ ಅನುಮಾನ ಶುರುವಾಯಿತು. ಇಷ್ಟು ದೊಡ್ಡ ಲಾಭ ಹೇಗೆ ಕೊಡ್ತಾರೆ, ಇಷ್ಟು ಹಣ ಎಲ್ಲಿಂದ ಬರುತ್ತೆ, ಹೀಗೆ ಪ್ರಶ್ನೆಗಳು ಶುರುವಾಯಿತು. ಅದರ ಮಧ್ಯೆ ಬೆಳಗಾವಿಯಲ್ಲಿ ದೊಡ್ಡ ಕಾರ್ಯಕ್ರಮದ ತಯಾರಿ ನಡೀತಾ ಇತ್ತು. ನಗರದ ತುಂಬಾ ಬ್ಯಾನರ್ ಮತ್ತು ಕಟೌಟ್ ಹಾಕಲಾಗಿತ್ತು. ಅದೇ ಸಮಯದಲ್ಲಿ ಅಧಿಕಾರಿಗಳ ಗಮನ ಕೂಡ ಅವರ ಮೇಲೆ ಬಿತ್ತು. ನಂತರ ಒಂದು ದಿನ ದಾಳಿ ನಡೆದು ಹೋಗುತ್ತೆ. ಪೊಲೀಸರು, ಅಧಿಕಾರಿಗಳು ಕೆಲ ಕಚೇರಿಗಳ ಮೇಲೆ ಪರಿಶೀಲನೆಯನ್ನ ನಡೆಸ್ತಾರೆ. ಮನೆ, ಕಚೇರಿ, ದಾಖಲೆಗಳು, ಹಣಕಾಸಿನ ಮಾಹಿತಿ ಎಲ್ಲವನ್ನ ಪರಿಶೀಲನೆ ಮಾಡ್ತಾರೆ. ಆ ನಂತರವೇ ಈ ಪ್ರಕರಣ ರಾಜ್ಯಾದ್ಯಂತ ದೊಡ್ಡ ಸುದ್ದಿ ಆಯಿತು. ಕೆಲ ವರದಿಗಳ ಪ್ರಕಾರ ಸಾವಿರಾರು ಜನ ಹಣ ಹೂಡಿಕೆಯನ್ನ ಮಾಡಿದ್ದಾರೆ ಎನ್ನಲಾಗಿದೆ ಮತ್ತು ವ್ಯವಹಾರ ಮೊತ್ತ ಸಾವಿರಾರು ಕೋಟಿ ಇರಬಹುದು ಅನ್ನೋ ಅನುಮಾನ ಕೂಡ ಕೇಳಿ ಬರ್ತಾ ಇದೆ. ಆದರೆ ಇನ್ನೂ ತನಿಖೆ ನಡೆಯುತ್ತಿದೆ. ಇಲ್ಲಿ ಒಂದು ಮುಖ್ಯ ವಿಷಯ, ಈ ಪ್ರಕರಣದ ಎಲ್ಲ ಆರೋಪಗಳು ಇನ್ನೂ ನ್ಯಾಯಾಲಯದಲ್ಲಿ ಸಾಬೀತಾಗಿಲ್ಲ. ಆದರೆ ಪೊಲೀಸರು ಯಾಕೆ ಪ್ರಕರಣ ದಾಖಲಿಸಿದ್ದಾರೆ ಗೊತ್ತಾ? ಜನರಿಂದ ದೊಡ್ಡ ಮಟ್ಟದಲ್ಲಿ ಹಣ ಸಂಗ್ರಹ ಮಾಡಲಾಗಿದೆ ಅನ್ನೋ ಆರೋಪ ಮತ್ತು ಕೆಲವು ನಿಯಮ ಉಲ್ಲಂಘನೆ ಆಗಿರಬಹುದು ಅನ್ನೋ ಅನುಮಾನ. ಅದಾದ ಬಳಿಕ ಶಿವಾನಂದ ನೀಲನ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಹೊರಬಂತು. ಇದರ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ದೊಡ್ಡ ಚರ್ಚೆ ಶುರುವಾಯಿತು. ಕೆಲವರು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಜನರ ಹಣ ಏನಾಯ್ತು, ಹೂಡಿಕೆ ಮಾಡಿದವರಿಗೆ ಹಣ ಸಿಗುತ್ತದ? ಇನ್ನೊಂದು ಕಡೆ ಕೆಲವರು ಇನ್ನೂ ಅವರನ್ನ ಬೆಂಬಲಿಸ್ತಾ ಇದ್ದಾರೆ. ಅವರು ತಪ್ಪು ಮಾಡಿಲ್ಲ, ಸಂಪೂರ್ಣ ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಒಂದು ಆಡಿಯೋ ಕೂಡ ವೈರಲ್ ಆಯಿತು. ಆ ವಿಡಿಯೋ ನಿಜವಾ ಸುಳ್ಳ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಇದರಿಂದ ಪ್ರಕರಣ ಇನ್ನೂ ದೊಡ್ಡದಾಯಿತು. ಈಗ ಅಧಿಕಾರಿಗಳು ಏನು ಪರಿಶೀಲನೆ ಮಾಡುತ್ತಿದ್ದಾರೆ ಗೊತ್ತಾ? ಹಣ ಯಾರಿಂದ ಬಂದಿದೆ, ಎಲ್ಲಿಗೆ ಹೋಗಿದೆ, ಯಾರಿಗೆ ಕೊಟ್ಟಿದ್ದಾರೆ, ಎಲ್ಲಿ ಹೂಡಿಕೆ ಮಾಡಿದ್ದಾರೆ, ಇವೆಲ್ಲದರ ಬಗ್ಗೆ ತನಿಖೆ ನಡೀತಾ ಇದೆ. ಈ ಪ್ರಕರಣ ಈಗ ಕರ್ನಾಟಕದ ದೊಡ್ಡ ಚರ್ಚೆಯ ವಿಷಯವಾಗಿದೆ. ಸ್ನೇಹಿತರೆ, ನನ್ನ ಒಂದು ಸಣ್ಣ ವಿನಂತಿ ತಮ್ಮಲ್ಲಿ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಬಟನ್ ಒತ್ತುವುದನ್ನು ಮರೆಯೋಕೆ ಹೋಗಬೇಡಿ. ಈ ಪ್ರಕರಣ ಈಗ ಕರ್ನಾಟಕದ ದೊಡ್ಡ ಚರ್ಚೆಯ ವಿಷಯವಾಗಿದೆ.
ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಾಹಿತಿ ಹೊರಬರುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ಎಲ್ಲರೂ ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು, ತುಂಬ ಲಾಭ, ಬೇಗ ಹಣ ಡಬಲ್ ಇಂಥ ಮಾತು ಕೇಳಿದಾಗ ಒಮ್ಮೆ ಯೋಚನೆ ಮಾಡಬೇಕು. ಯಾಕಂದ್ರೆ ಜೀವನ ಪೂರ್ತಿ ದುಡಿದ ಹಣ ಕಳೆದುಕೊಳ್ಳುವುದು ತುಂಬಾ ಕಷ್ಟ. ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮಾಹಿತಿ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೊನೆವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಭಾರತ.